ಬಿಜೆಪಿ ನಾಯಕರ ನಡೆಗೆ ಸಿಡಿದೆತ್ತಾ ಇದೆ ಕಾಂಗ್ರೆಸ್ ಪಾಳೆಯ. ಪೊಲೀಸರ ನಡೆಯನ್ನ ಖಂಡಿಸಿ ರವಿ ಸಾಲು ಸಾಲು ಆರೋಪವನ್ನು ಮಾಡ್ತಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಂಎಲ್ಸಿಗೆ ಕೌಂಟರ್ ಕೊಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಸಿಟಿ ರವಿ ವಿರುದ್ಧ ಸಚಿವ ಖರ್ಗೆ ಅವರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಅವ್ರು ಏನೇ ಆರೋಪ ಮಾಡಲಿ, ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ನಡೆಗೆ ಸಿಡಿದೆದ್ದ ಕಾಂಗ್ರೆಸ್ ಪಾಳೆಯ. ಪೊಲೀಸರ ನಡೆಯನ್ನ ಖಂಡಿಸಿ ರವಿ ಸಾಲು ಸಾಲು ಆರೋಪವನ್ನು ಮಾಡ್ತಿದ್ದಾರೆ. ನನ್ನನ್ನ 10 ಗಂಟೆಗಳವರೆಗೂ ಕೂಡ 4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದಾರೆ. ಸುಖ ಸುಮ್ಮನೆ 3 ಕೋರ್ಟ್ ಅಲಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಈ ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆಗೆ ಪ್ರತಿ ಕೌಂಟರ್ ಕೊಟ್ಟಿದ್ದಾರೆ ಖರ್ಗೆ ಅವರು. ಕಲಬುರಗಿಯಲ್ಲಿ ಸಿಟಿ ರವಿ ಏನ್ ಹೇಳಿದ್ರು ಕೂಡ ಕೇಳೋದಕ್ಕಾಗೋದಿಲ್ಲ. ನಾವು 100 ಅಲ್ಲ ಅಂದ್ರೆ 1000 ಬಾರಿ ಅಂಬೇಡ್ಕರ್ ಅವರ ಜಪ ಮಾಡ್ತೀವಿ. ಆದ್ರೆ ಸಿಟಿ ರವಿ ಮಾಡಿದ್ದೇನು? ಒಬ್ಬ ಹೆಣ್ಣು ಮಗಳನ್ನ ನಿಂತಿದ್ದಾರಲ್ಲ, ಅದಕ್ಕೇನ್ ಮಾಡ್ತೀರಿ? ಕಾನೂನು ಪ್ರಕಾರ ಕ್ರಮ ಕೈಗೊಂಡ್ರೆ ಅದೆಂಗೆ ರಿವೆಂಜ್ ಪಾಲಿಟಿಕ್ಸ್ ಆಗುತ್ತೆ? ನೀವು ಹೇಳಿ. ಹೆಣ್ಣು ಮಕ್ಕಳಿಗೆ ಆ ಪದ ಉಪಯೋಗಿಸಿ ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ? ಸ್ಟೇಷನ್ ನಲ್ಲಿ ಇದ್ದಾಗ ಆ ಟೈಮ್ ನಲ್ಲಿ ಬಿಜೆಪಿ ಅವರದ್ದೇ ಕೆಲಸ. ಅಲ್ಲಿ ವಿಜೇಂದ್ರ ಒಳ್ಳೆಯ ನಾಯಕರಾಗಿದ್ರೆ ಇದೆಲ್ಲ ಖಂಡಿಸಬೇಕಾಗಿತ್ತು. ಆದ್ರೆ ಅದನ್ನ ಅವರು ಒಪ್ಕೊಳ್ತಾ ಇದ್ದಾರೆ. ಪೂಜ್ಯ ಅಪ್ಪಾಜಿ ಅವರ ಮೇಲೆ ಹೀಗೆ ಕೇಸ್ ಇದೆಯಲ್ವಾ, ಅವರ ತಂದೆ ಮೇಲೇನೆ ಕೇಸ್ ಇದೆ. ಒಂದು ಬಳೆ ತೊಟ್ಕೊಂಡಿಲ್ಲ, ಸೀರೆ ಉಟ್ಕೊಂಡಿಲ್ಲ. ರಾಜ್ಯಾಧ್ಯಕ್ಷರಾಗಿ ಹೇಳುವಂತಹ ಮಾತಾ ಇದು? ಪೂಜ್ಯ ಅಪ್ಪಾಜಿ, ಮುನಿರತ್ನ, ನಿಮ್ಮ ಶಾಸಕರ ಬಗ್ಗೆ ಮಾತಾಡಿ ಫಸ್ಟು. ಇದು ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ. ನೀವೇನು ಹೇಳಿದ್ರಿ? ರಿವೆಂಜ್ ರಾಜಕೀಯ. ನಾಲ್ಗೆ ಅವ್ರದ್ದು, ಪದ ಅವ್ರದ್ದು, ವಾಕ್ಯ ಅವ್ರದ್ದು, ಅವರ ಆಲೋಚನೆ ಅವ್ರದ್ದು, ಹೇಳಿದವರು ಹೇಳಿದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದು ತಪ್ಪ? ಅದೇಂಗೆ ರಿವೆಂಜ್ ಪಾಲಿಟಿಕ್ಸ್ ಆಗುತ್ತೆ? ರಿವೆಂಜ್ ಪಾಲಿಟಿಕ್ಸ್ ಅಂದರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ನಿಮ್ಮ ಆಸ್ತಿ ಪಾಸ್ತಿ ತಗೊಳ್ಳೋದು, ನಿಮ್ಮ ಮೇಲೆ ದುರ್ವರ್ತನೆ ಮಾಡೋದು, ನಿಮ್ಮ ಮೇಲೆ ಏನಾದರೂ ಇಲ್ಲ ಸಲ್ಲದ ಆರೋಪ ಮಾಡೋದು, ಅದಕ್ಕೆ ರಿವೆಂಜ್ ಅಂತಾರೆ. ಎಲ್ಲಿ ರಿವೆಂಜ್ ಆಗಿದೆ ಹೇಳಿ? ಇಲ್ಲಿ ಆಯ್ತ್ರಿ, ಏನೇ ಇರ್ಬೋದು, ನಿಮ್ಮ ಮಾಧ್ಯಮದಲ್ಲೇ ಬಂದಿರುವಂತ ವಿಡಿಯೋ ತಾವು ಪರಿಶೀಲನೆ ಮಾಡಿಬಿಟ್ಟು ನನಗೆ ಹೇಳಿ. ಅದಾದ್ಮೇಲೆ ನಾನು ಮಾತಾಡ್ತೀನಿ. ಯಾವುದು ಆಸ್ ಪರ್ ಲಾ ಏನಿದೆ? ಹೂ ಇಸ್ ಮಳೆ ದೂರು ಕೊಟ್ಟಿದ್ದಾರೆ ಫಸ್ಟ್ ಆನ್ ದ ಸೇಮ್ ಪರ್ಸನ್. ಅದಕ್ಕೆ ಅದು ಆಗಿರೋದು. ಇವ್ರು ದೂರು ಕೊಟ್ಟಿದ್ದಾರೆ, ಆಮೇಲೆ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಲ್ಲೇ ಯತ್ನ ಎಲ್ಲಾಗಿದೆ? ಯಾರು ಮಾಡಿದ್ದಾರೆ ನೋಡಿ. ಅವರು ಬನ್ನಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಆಯ್ತಾ? ಈಗ ಅಲ್ಲೇ ಅದಾದ ಕಂಪ್ಲೇಂಟ್ ಕೊಟ್ಟಿದ್ರೆ ಕೊಡೋಣ. ನೋಡಿ, ಸಂಸದದಲ್ಲಿ ಇದು ಘಟನೆ ಆಗಿದ್ದು ಯಾರ ಕಡೆಯಿಂದ? ಮಾರ್ಷಲ್ ಕಡೆಯಿಂದನಾ? ಮಂತ್ರಿ ಕಡೆಯಿಂದ? ಮಂತ್ರಿ PA ಕಡೆಯಿಂದನಾ? ನನ್ನ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಅಂತ ಇದು ಘಟನೆ ಆಗಿದ್ದು. ನೀವು ಎಲ್ಲ ಸಬ್ಸಿಕ್ವೆಂಟ್ ಇವೆಂಟ್ಸ್ನ ಮೇನ್ ಇವೆಂಟ್ ಮಾಡೋದು ಅಲ್ಲ ಇದು. ಮಾಡ್ಲಿ, FIR ಅವರು ಮಾಡ್ಲಿ, ಆಯ್ತು. ದಟ್ ಆಲ್ಸೋ ಸಿ, ಅದೇನೇ ಇರಲಿ, ಅವರು FIR ಕೊಟ್ಟಿದ್ರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಯಾವುದೇ ಇದ್ರೂ ಇವಾಗ ತಗೊಂಡಿದಾರಲ್ಲ, ಕೊಡ್ತೀವಿ. ಈಗ ಅವರು ಯಾರು ತಪ್ಪು ಮಾಡಿದ್ದಾರೆ ಅವರೇ ವಿಕ್ಟಿಮ್ ಆಗ್ತಾ ಇದ್ದಾರೆ ಅಂದ್ರೆ ಎಂತ ದುಸ್ಥಿತಿಗೆ ಬಂದಿದೆ ನೋಡಿ. ನೀವೇನು ಹೇಳಿದ್ರಿ? ರಿವೆಂಜ್ ರಾಜಕೀಯ. ನಾಲ್ಗೆ ಅವ್ರದ್ದು, ಪದ ಅವ್ರದ್ದು, ವಾಕ್ಯ ಅವ್ರದ್ದು, ಅವರ ಆಲೋಚನೆ ಅವ್ರದ್ದು, ಹೇಳಿದವರು ಹೇಳಿದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದು ತಪ್ಪ? ಅದೇಂಗೆ ರಿವೆಂಜ್ ಪಾಲಿಟಿಕ್ಸ್ ಆಗುತ್ತೆ? ರಿವೆಂಜ್ ಪಾಲಿಟಿಕ್ಸ್ ಅಂದರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ನಿಮ್ಮ ಆಸ್ತಿ ಪಾಸ್ತಿ ತಗೊಳ್ಳೋದು, ನಿಮ್ಮ ಮೇಲೆ ದುರ್ವರ್ತನೆ ಮಾಡೋದು, ನಿಮ್ಮ ಮೇಲೆ ಏನಾದರೂ ಇಲ್ಲ ಸಲ್ಲದ ಆರೋಪ ಮಾಡೋದು, ಅದಕ್ಕೆ ರಿವೆಂಜ್ ಅಂತಾರೆ. ಎಲ್ಲಿ ರಿವೆಂಜ್ ಆಗಿದೆ ಹೇಳಿ? ಇಲ್ಲಿ ಆಯ್ತ್ರಿ, ಏನೇ ಇರ್ಬೋದು, ನಿಮ್ಮ ಮಾಧ್ಯಮದಲ್ಲೇ ಬಂದಿರುವಂತ ವಿಡಿಯೋ ತಾವು ಪರಿಶೀಲನೆ ಮಾಡಿಬಿಟ್ಟು ನನಗೆ ಹೇಳಿ. ಅದಾದ್ಮೇಲೆ ನಾನು ಮಾತಾಡ್ತೀನಿ. ಯಾವುದು ಆಸ್ ಪರ್ ಲಾ ಏನಿದೆ? ಹೂ ಇಸ್ ಮಳೆ ದೂರು ಕೊಟ್ಟಿದ್ದಾರೆ ಫಸ್ಟ್ ಆನ್ ದ ಸೇಮ್ ಪರ್ಸನ್.
ಅದಕ್ಕೆ ಅದು ಆಗಿರೋದು. ಇವ್ರು ದೂರು ಕೊಟ್ಟಿದ್ದಾರೆ, ಆಮೇಲೆ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಲ್ಲೇ ಯತ್ನ ಎಲ್ಲಾಗಿದೆ, ಯಾರು ಮಾಡಿದ್ದಾರೆ ನೋಡಿ ಅವರು ಬನ್ನಿ ಅಂತ ಕೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡಿದ್ರೆ ಏನ್ ಮಾಡ್ತಾ ಇದ್ರಿ ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ಆರೋಪಿ ಸ್ಟೇಷನ್ ನಲ್ಲಿ ಇದ್ದಾರೆ ಅಂತಂದ್ರೆ ಅಲ್ಲಿ ಬಿಜೆಪಿ ಅವರದ್ದೇನೋ ಕೆಲಸ ಆಗಿದೆ, ಹೀಗಾಗಿ ಅಲ್ಲಿಂದ ಅವರನ್ನ ಆಚೆ ಹಾಕಿದಾಗ ಈ ರೀತಿ ಆಗಿದೆ ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇನ್ನು ಬಂದ ಬಳಿಕ ಸಿಟಿ ರವಿ ಅವರನ್ನ ರಾತ್ರಿ ಇಡೀ 3-4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ.